ಸೊ ಇವತ್ತು ಒನ್ ಮೋರ್ ವಿಡಿಯೋ ರಿಗಾರ್ಡಿಂಗ್ ದ 360 ಡಿಗ್ರಿ ಕ್ಯಾಮ್ರಾ. ಸೊ ನನ್ನ ಚಾನಲಲ್ಲಿ ಆಲ್ರೆಡಿ ದೇರ್ ಇಸ್ ಅ ವಿಡಿಯೋ ರಿಗಾರ್ಡಿಂಗ್ 360 ಡಿಗ್ರಿ ಕ್ಯಾಮ್ರಾ ದ್ಯಾಟ್ ವೆದರ್ ನಿಮಗೆ 360 ಡಿಗ್ರಿ ಕ್ಯಾಮ್ರಾದ ಅವಶ್ಯಕತೆ ಇದೆಯೋ ಇಲ್ವಾ ಅಂತ ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಆ್ಯಂಡ್ ಬ್ರೀಫ್ಲಿ ಹೇಳೋದಾದರೆ ನಾನು ತುಂಬ ಕ್ಲಿಯರ್ಲಿ ಹೇಳಿದ್ದೀನಿ ದ್ಯಾಟ್ ನಿಮಗೆ ಮೆಜಾರಿಟಿ ಆಫ್ ದ ಕಂಟೆಂಟ್ ಕ್ರಿಯೇಟರ್ಸ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಟ್ರಾವೆಲರ್ಸ್ಗೆ ಡೆಫಿನೆಟ್ಲಿ ಅವಶ್ಯಕತೆ ಇದೆ, ಅದನ್ನು ನಾನು ಡಿಸ್ಕ್ರೈಬ್ ಮಾಡಿದ್ದೀನಿ ಯಾವ ಥರ ಯೂಸ್ ಮಾಡ್ಬೋದು ಅಂತ ಟ್ರಾವೆಲರ್ಸು. ಬಟ್ ಮೆಜಾರಿಟಿ ಆಫ್ ದ ಕಂಟೆಂಟ್ ಕ್ರಿಯೇಟರ್ಸ್ಗೆ ಐ ವುಡ್ ಸೇ ತುಂಬ ಜನ ಹೈಪಲ್ಲಿ ಬೈ ಮಾಡಿಬಿಡ್ತಾರೆ. ಆ್ಯಂಡ್ ಯು ನೋ ಹೌ ಮಚ್ ಎಕ್ಸ್ಪೆನ್ಸಿವ್ 360 ಡಿಗ್ರಿ ಕ್ಯಾಮ್ರಾಸ್, ಎಸ್ಪೆಷಲಿ ನೀವು ಲೇಟೆಸ್ಟ್ ಮಾಡೆಲ್ನ ತೊಗೋಬೇಕಂತ ಇದ್ದೀರಾ ಅಂದರೆ. ಸೊ ಇನ್ಸ್ಟಾಟ್ 360 X5 ಆಗಿರಲಿ ಆರ್ DJ Osmo 360 ಆಗಿರಲಿ, ದೇ ಆರ್ ವೆರಿ ಎಕ್ಸ್ಪೆನ್ಸಿವ್. ನಿಮಗೆ ಅರೌಂಡ್ 45,000 to 50,000 ಆಗುತ್ತೆ. ಸೊ ನನ್ನ ಒಪಿನಿಯನಲ್ಲಿ ಐ ವುಡ್ ಸೇ ನಿಮ್ಮದು ಏನು ಬಜೆಟ್ ಇದೆ ಅಕಾರ್ಡಿಂಗ್ ಟು ದ್ಯಾಟ್ ನೀವು ತೊಗೊಳಕ್ಕೆ ಹೋಗಿ, ಬಿಕಾಸ್ ಇದ್ರದ್ದು ಯೂಸ್ ಕೇಸ್ ತುಂಬ ಕಮ್ಮಿನೇ ಇರುತ್ತೆ ಯೂಶಲಿ. ಸೊ ದಟ್ ಇಸ್ ವಾಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇನ್ ದಟ್ ವೀಡಿಯೋ. ಸೊ ಬ್ರೀಫಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಏನು ಆ ವೀಡಿಯೋದಲ್ಲಿದೆ ಅಂತ. ಬಟ್ ನಾವು ದ ಪ್ರಶ್ನೆ ಏನು ಅಂದರೆ, ಓಕೆ ನಾನು 360 ಡಿಗ್ರಿ ಕ್ಯಾಮ್ರಾ ತೊಗೊಳ್ಳೇಬೇಕು ಗುರು, ನನಗೆ ಅದರಲ್ಲಿರೋ ಕ್ರಿಯೇಟಿವ್ ಶಾರ್ಟ್ಸ್ ನೋಡ್ಬಿಟ್ಟು ನಂಗೆ ತುಂಬ ಆಸೆ ಆಗಿಬಿಟ್ಟಿದೆ, ನನಗೆ 360 ಡಿಗ್ರಿ ಕ್ಯಾಮ್ರಾ ಬೇಕೇ ಬೇಕು, ನೀನು ಅದೆಲ್ಲ ಬಕ್ವಾಸ್ ಹೇಳ್ಬೇಡ, ನಿಂದು ಲೆಕ್ಚರ್ ಕೊಡಬೇಡ ನೀನು ಅಂತ ಹೇಳ್ತೀರಾ ನೀವು. ಡೆಫಿನೆಟ್ಲಿ ಓಕೆ, ನಾನು ಒಪ್ಕೋತೀನಿ, ನಿಮ್ಗೆ ಆಸೆ ಇದೆ ಅಂದರೆ ಡೆಫಿನೆಟ್ಲಿ ತೊಗೊಳ್ಳಿ. ಆ್ಯಂಡ್ ಆಲ್ಸೋ ಸಾಕಷ್ಟು ಜನ ಮೈಂಡಲ್ಲಿ ಏನು ಪ್ರಶ್ನೆ ಇದೆ ಅಂದರೆ, ಓಕೆ ನಾನು 360 ಡಿಗ್ರಿ ಕ್ಯಾಮ್ರಾನ ಯೂಸ್ ಮಾಡಬೇಕಂತ ಇದ್ದೀನಿ, ಬಟ್ ನಾನು ಕ್ರಿಯೇಟಿವ್ ಪರ್ಸನ್ ಅಲ್ಲ. ಆ್ಯಂಡ್ ನನ್ನ ಪ್ರಕಾರ ಮೆಜಾರಿಟಿ ಆಫ್ ದ ಪೀಪಲು ಕ್ರಿಯೇಟಿವ್ ಆಗಿರಲ್ಲ. ಸೊ ಅಂಥವ್ರಿಗೆ ಒಂದು ಪ್ರಶ್ನೆ ಇರುತ್ತೆ, ನಾನು ಕ್ರಿಯೇಟಿವ್ ಆಗಿ ಯೂಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಪರ್ಟಿಕ್ಯುಲರ್ ಯೂಸ್ ಕೇಸ್ಗೆ ನಾನು ಮಾತ್ರ ಯೂಸ್ ಮಾಡಬೇಕಂತ ಇದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ನೀವು ಆ್ಯಕ್ಷನ್ ಕ್ಯಾಮ್ರಾನ ನೀವು ಮೋಟೋ ವ್ಲಾಗಿಂಗಲ್ಲಿ ಯೂಸ್ ಮಾಡ್ತೀರಾ, ನೀವು ಹೆಲ್ಮೆಟಲ್ಲಿ ಮೌಂಟ್ ಮಾಡಿಬಿಟ್ಟು. ಅದೇ ಥರ ನಾನು ಹೌ ಕ್ಯಾನ್ ಐ ಯೂಸ್ 360 ಡಿಗ್ರಿ ಕ್ಯಾಮ್ರಾ ಇನ್ ದ ಸೇಮ್ ವೇ ಅಂತ ತುಂಬ ಜನ ಮೈಂಡಲ್ಲಿದೆ. ಲೈಕ್ ನಂದೊಂದು ಪರ್ಟಿಕ್ಯುಲರ್ ಪರ್ಪಸ್ನ ಅಸೈನ್ ಮಾಡಿಬಿಟ್ಟು ಆ ಪರ್ಪಸ್ಗೆ ಮಾತ್ರ ನಾನು ಯೂಸ್ ಮಾಡಬೇಕಂತ ಇದ್ದೀನಿ. ಕ್ರಿಯೇಟಿವ್ ಪರ್ಪಸ್ ಯಾವಾಗಲೂ ನನ್ನ ಮೈಂಡಲ್ಲಿ ಕ್ರಿಯೇಟಿವ್ ಐಡಿಯಾಸ್ ಬರಲ್ಲ. ಸೊ ಒಂದು ಪರ್ಟಿಕ್ಯುಲರ್ ಪರ್ಪಸ್ಗೆ ಯೂಸ್ ಮಾಡಬೇಕಂದ್ರೆ ಯಾವ ಥರ ಯೂಸ್ ಮಾಡಬೇಕಂತ ಸಾಕಷ್ಟು ಜನ ಮೈಂಡಲ್ಲಿ ಈ ಪ್ರಶ್ನೆ ಇದೆ. ಸೊ ಇದಕ್ಕೆ ನಾನು ಇವಾಗ ಉತ್ತರ ಕೊಡ್ತೀನಿ, ಯಾವ ಥರ ನೀವು 360 ಡಿಗ್ರಿ ಕ್ಯಾಮ್ರಾನ ಯೂಸ್ ಮಾಡ್ಬೋದು ಅಂತ ಅದ್ರ ಬಗ್ಗೆ ಉತ್ತರ ಕೊಡ್ತೀನಿ. ಆ್ಯಂಡ್ ಆಲ್ಸೋ ನೀವು ಯೋಚನೆ ಮಾಡ್ಬೋದು, ನಾನು 360 ಡಿಗ್ರಿ ಕ್ಯಾಮ್ರಾ ಏನಕ್ಕೆ ತೊಗೊಂಡಿಲ್ಲ ಅಂತ ನೀವು ಕೇಳ್ಬೋದು. ಸೊ ನಂದೇನಾದರೂ ರೀಸನ್ ಇದೆಯಾ, ಅದ್ರ ಬಗ್ಗೆ ನಾನು ಆನ್ಸರ್ ಮಾಡ್ತೀನಿ. ವೈ ಐ ಹ್ಯಾವ್ ನಾಟ್ ಬಾಟ್ ದ 360 ಡಿಗ್ರಿ ಕ್ಯಾಮ್ರಾ. ತುಂಬ ಜನ ಯೋಚನೆ ಮಾಡೋ ಥರ ನಂದು ರೀಸನ್ ಅಲ್ಲ, ನಂದು ರೀಸನ್ ತುಂಬ ಸಿಂಪಲ್ ಆಗಿದೆ. ಸೊ ಎನಿವೆ, ಹೌ ಟು ಯೂಸ್ ದ 360 ಡಿಗ್ರಿ ಕ್ಯಾಮ್ರಾ ಅದ್ರ ಬಗ್ಗೆ ಬಂದ್ಬಿಡೋಣ. ನೀವು ಎರಡೇ ಯೂಸ್ ಕೇಸಲ್ಲಿ ನೀವು 360 ಡಿಗ್ರಿ ಕ್ಯಾಮ್ರಾ ಯೂಸ್ ಮಾಡ್ತೀರಾ, ಎಸ್ಪೆಷಲಿ ನೀವು ಮೋಟೋ ವ್ಲಾಗರ್ ಆಗಿದ್ದರೆ. ಸೊ ಒಂದು ಆಬ್ವಿಯಸ್ಲಿ ವೆನ್ ಯು ಆರ್ ರೈಡಿಂಗ್ ಆನ್ ದ ಮೋಟರ್ ಸೈಕಲ್ಲು, ಬೇಸಿಕಲಿ ಮೋಟೋ ವ್ಲಾಗಿಂಗ್ ಮಾಡಬೇಕಾದ್ರೆ. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ನೀವು ವ್ಲಾಗಿಂಗ್ ಮಾಡಬೇಕಾದ್ರೆ, ಅಂದರೆ ಬೇಸಿಕಲಿ ನೀವು ಟ್ರಿಪ್ಪಲ್ಲಿ ಹೋಗಿರ್ತೀರಾ, ನೀವು ಊಟಿ ಹೋಗಿರ್ತೀರಾ. ಸೊ ಊಟಿನ ಕವರ್ ಮಾಡ್ತೀರಾ, ನೀವು ಮೋಟರ್ ಸೈಕಲ್ ಪಾರ್ಕ್ ಮಾಡಿಬಿಟ್ಟು ಸುತ್ತಮುತ್ತ ಆ ಕಡೆ ಹೋಗ್ತೀರಾ ನೋಡಿ, ಆವಾಗ ದಟ್ ಈಸ್ ದ ಟೈಮ್ ಯು ವಿಲ್ ಬಿ ಮೋಸ್ಟ್ಲಿ ಶೂಟಿಂಗ್ ಆನ್ 360 ಡಿಗ್ರಿ ಕ್ಯಾಮ್ರಾ. ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ವಾಟ್ ಐ ಆಮ್ ಸೀಯಿಂಗ್ ಇಸ್ 360 ಡಿಗ್ರಿ ಕ್ಯಾಮ್ರಾ ತೊಗೊಂಡಾದ್ಮೇಲೆ ದೇ ಓವರ್ ಯೂಸ್ ದ 360 ಡಿಗ್ರಿ ಕ್ಯಾಮ್ರಾ. ಆ್ಯಂಡ್ ಸಮ್ಟೈಮ್ಸ್ ಅದರಿಂದ ನಿಮ್ಮದು ಕಂಟೆಂಟಲ್ಲಿ ದಟ್ ಇಮೇಜ್ ಕ್ವಾಲಿಟಿ ಸ್ವಲ್ಪ ಡೌನ್ ಆಗಿ ಕಾಣುತ್ತೆ. ಎಸ್, ನೀವು 360 ಡಿಗ್ರಿ ಕ್ಯಾಮ್ರಾ ವರ್ಸಟೈಲ್ ಇದೆ, ಹಂಗಂತ ನೀವು ಹುಚ್ಚುಚ್ಚಂಗೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯು ಶುಡ್ ಬಿ ಯೂಸಿಂಗ್ ಯರ್ ನಾರ್ಮಲ್ ಕ್ಯಾಮ್ರಾಸ್ ಆಲ್ಸೋ. ಬಟ್ 360 ಡಿಗ್ರಿ ಕ್ಯಾಮ್ರಾನ ಒಂದು ಪರ್ಟಿಕ್ಯುಲರ್ ಯೂಸ್ ಕೇಸ್ಗೆ ಮಾತ್ರ ಯೂಸ್ ಮಾಡಿದ್ರೆ ನನ್ನ ಪ್ರಕಾರ ಬೆಸ್ಟ್ ಯೂಸ್ ಆಗುತ್ತೆ. ಸೊ ಯಾವುದು ಅಂತ ಕೇಳೋದಾದರೆ, ಫಸ್ಟ್ ಮೋಟೋ ವ್ಲಾಗ್ ಮಾಡಬೇಕಾದ್ರೆ ಯಾವ ಥರ ಯೂಸ್ ಮಾಡಬೇಕು. ನಾನು ಏನು ನೋಡ್ತಾ ಇದ್ದೀನಿ, ಮೆಜಾರಿಟಿ ಆಫ್ ದ ಪೀಪಲ್ಲು ಮೋಟೋ ವ್ಲಾಗಿಂಗ್ ಮಾಡಬೇಕಾದ್ರೆ, ನಾನು ಎಕ್ಸಾಂಪಲ್ ಕೊಡ್ತೀನಿ ಯೂಸಿಂಗ್ ಮೈ ಆ್ಯಕ್ಷನ್ ಕ್ಯಾಮ್ರಾ. ಸೊ ಯೂಶಲಿ ಏನು ನೋಡ್ತೀರಾ ಅಂದರೆ, ಈಗ ಹ್ಯಾಂಡಲ್ ಬಾರ್ ಹಿಂಗಿದೆ ಅಂದರೆ ಹ್ಯಾಂಡಲ್ ಬಾರಿಂದ ಇಷ್ಟುದ್ದ ಇರುತ್ತೆ, ಇಷ್ಟುದ್ದ ಹಿಂಗಿರುತ್ತೆ ನಿಮ್ಗೆ ಯೂಶಲಿ, ಅವ್ರು ಹಿಂಗಿರುತ್ತೆ, ಅವ್ರು ಹಿಂದ್ಗಡೆ ಈ ಥರ ಮೌಂಟ್ ಮಾಡಿರ್ತಾರೆ, ಅವ್ರು ಈ ಕಡೆ ಲೆಫ್ಟ್ ರೈಟ್ ಮೌಂಟ್ ಮಾಡಿರ್ತಾರೆ, ಇಲ್ಲ ಮೇಲ್ಗಡೆ ಮೌಂಟ್ ಮಾಡಿರ್ತಾರೆ. ಸೊ ದಟ್ ಮೇಲ್ಗಡೆಯಿಂದ ನಿಮ್ಮ ಟಾಪ್ ಶಾಟ್ ಎಲ್ಲ ಬರೋ ಥರ, ಸೊ ದಟ್ ಡ್ರೋನ್ ಶಾಟ್ ಥರ. ಸೊ ಈ ಥರ ಎಲ್ಲ ಮಾಡ್ಬೋದು. ಬಟ್ ಅಗೇನ್ ನನ್ನ ಪ್ರಕಾರ ಈ ಥರ ಮಾಡೋರು ಮೆಜಾರಿಟಿ ಆಫ್ ದ ಪೀಪಲ್ಲು ತುಂಬ ಕ್ರಿಯೇಟಿವ್ ಆಗಿ ಶೂಟ್ ಮಾಡೋರು. ಆ್ಯಂಡ್ ಆಲ್ಸೋ ಅವ್ರಿಗೆ ಭಯನೇ ಇಲ್ಲ, ಅದು ಮೇಲ್ಗಡೆ ಇದ್ಬಿಟ್ಟು ಬಿದ್ದೋಗ್ಬಿಟ್ರೆ ಏನಾಗುತ್ತೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಆ್ಯಂಡ್ ಆಲ್ಸೋ ನನ್ನ ಒಪಿನಿಯನ್ ಇನ್ನೊಬ್ಬರು ಒಂದು ಶಾರ್ಟ್ ಮಾಡ್ತಾರೆ, ಬೇಸಿಕಲಿ ಇದನ್ನ ಫುಲ್ ಉದ್ದಕ್ಕೆ ಇರ್ತದೆ ನೋಡಿ, ಇಷ್ಟು ಉದ್ದಕ್ಕೆ ಇಟ್ಬಿಡ್ತಾರೆ. ಆ್ಯಂಡ್ ಹ್ಯಾಂಡಲ್ ಬಾರ್ಗೆ ಮೌಂಟ್ ಮಾಡಿರ್ತಾರೆ. ಸೊ ನೀವು ನೋಡ್ಬೋದು ಇದರಲ್ಲೇ ಎಷ್ಟು ಟೆನ್ಷನ್ ಇದೆ ಅಂತ, ನಂದು ನೋಡ್ಬೋದು ಇಷ್ಟು ಟೆನ್ಷನ್ ಇದರಲ್ಲೇ ಇದೆ. ಸೊ ಬೇಸಿಕಲಿ ನಿಮಗೆ ದ 360 ಡಿಗ್ರಿ ಕ್ಯಾಮ್ರಾಸು ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ ಆ್ಯಕ್ಷನ್ ಕ್ಯಾಮ್ರಾಗಿಂತ. ಸೊ ಇನ್ನೂ ಜಾಸ್ತಿ ಟೆನ್ಷನ್ ಇರುತ್ತೆ. ಸೊ ಅದು ಬ್ರೇಕ್ ಆಗೋ ಚಾನ್ಸಸ್ಸು ಅದು ಅಂತೂ ಇದೆ. ಪ್ಲಸ್ ನಿಮಗೆ ಎಸ್ಪೆಷಲಿ ನೀವು ಮೋಟರ್ ಸೈಕಲಲ್ಲಿ ಹೋಗಬೇಕಾದ್ರೆ ಅಂತೂ ಮುಂದ್ಗಡೆ ಏನು ಬರುತ್ತೆ ನಿಮ್ಗೆ ಹೇಳೋಕ್ಕಾಗಲ್ಲ. ಗಾಡಿ ಬಂದುಬಿಡ್ಬೋದು, ದನ ಬಂದುಬಿಡ್ಬೋದು, ನಾಯಿ ಬಂದುಬಿಡ್ಬೋದು, ಅವ್ರ ಮನುಷ್ಯನೇ ಸಡನ್ನಾಗಿ ಪ್ರತ್ಯಕ್ಷ ಆಗಿಬಿಡ್ಬೋದು. ಸೊ ಇದೆಲ್ಲ ತಲೆನೋವು ಬೇಕಾ ನಿಮಗೆ? ಹಿಂಗೆ ಉದ್ದ ದೂರ ಇಟ್ಕೊಂಡ್ಬಿಟ್ಟು ನಿಮ್ಮದು ಎಂಟೈರ್ ಬೈಕ್ ಕಾಣೋ ಥರ ಬರುತ್ತೆ ಅದು. ಡೆಫಿನೆಟ್ಲಿ ನೈಸಾಗಿ ಸ್ಟಿಚ್ ಆಗುತ್ತೆ ಆ್ಯಂಡ್ ನೀಟಾಗಿ ಬರುತ್ತೆ ಅದು. ಬಟ್ ದ ಪ್ರಾಬ್ಲಮ್ ಇಸ್ ನಿಮ್ಗೆ ಇದೆಲ್ಲ ಅವಶ್ಯಕತೆ ಇದೆಯಾ ಬೇಸಿಕಲಿ? ಸೊ ನನ್ನ ಒಪಿನಿಯನಲ್ಲಿ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಸೈಕಲಲ್ಲಿ ಮಾಡ್ಬೋದು ನನ್ನ ಒಪಿನಿಯನಲ್ಲಿ, ಬಿಕಾಸ್ ಸೈಕಲಲ್ಲಿ ಫಸ್ಟ್ ಆಫ್ ಆಲ್ ನೀವು ಜಾಸ್ತಿ ದೂರನ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಆಬ್ವಿಯಸ್ಲಿ ಸೈಕಲಲ್ಲಿ ನಿಮಗೆ ಅಷ್ಟು ಸಡನ್ನಾಗಿ ಯಾವುದು ಬರಲ್ಲ ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಮೋರ್ ಕಂಟ್ರೋಲ್. ನೀವು ಸ್ವಲ್ಪ ಸ್ಲೋ ಆಗಿ ರೈಡ್ ಮಾಡ್ತಾ ಇರ್ತೀರಾ. ಸೊ ಮೋಟರ್ ಸೈಕಲಲ್ಲಿ ಅದು ಮಾಡಿದ್ರೆ ನನ್ನ ಒಪಿನಿಯನ್ ನಾನಂತೂ ಮಾಡೋಕ್ಕೋಗಲ್ಲ. ಆ್ಯಂಡ್ ಫಾರ್ ಮೀ ಇಟ್ ಈಸ್ ಅ ವೆರಿ ರಿಸ್ಕಿ ಪ್ರಪೋಸಿಷನು.
ಸೊ ನಂದು ಒಪಿನಿಯನ್ ಕೇಳೋದಾದರೆ ವಾಟ್ ಯು ಕ್ಯಾನ್ ಡೂ ಇಸ್ ತುಂಬ ಜಾಸ್ತಿ ದೂರ ಮಾಡಬೇಡಿ, ಸ್ವಲ್ಪ ದೂರ ಮಾಡಿಬಿಟ್ರೆ ಹೆಂಗೆ ಅಂದರೆ ನಾನು ಕಾಣ್ತಾ ಇದ್ದೀನಿ ನೋಡಿ ಅಷ್ಟು ಕಾಣುತ್ತೆ, ಪ್ಲಸ್ ನನ್ನ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಎಲ್ಲ ಕಾಣ್ತಾ ಇರುತ್ತೆ. ಸೊ ನೀವು ಸ್ವಲ್ಪ ಲೆಫ್ಟು ಸ್ವಲ್ಪ ರೈಟು ಆ್ಯಂಡ್ ಈವನ್ ಮುಂದ್ಗಡೆನೂ ನೀವು ಶೂಟ್ ಮಾಡ್ಬೋದು. ಸೊ ಆ ಥರ ನೀವು 360 ಡಿಗ್ರಿ ಪ್ಯಾನಾರಾಮಿಕ್ ಮೋಡಲ್ಲಿ ನೀವು ಶೂಟ್ ಮಾಡ್ಬೋದು. ನನ್ನ ಒಪಿನಿಯನ್ ದ್ಯಾಟ್ ಈಸ್ ಅ ವೆರಿ ಗುಡ್ ಶಾಟು, ಚೆನ್ನಾಗಿ ಕಾಣುತ್ತೆ ನಿಮಗೆ. ಆ್ಯಂಡ್ ನನ್ನ ಒಪಿನಿಯನ್ ಇದನ್ನು ಓವರ್ ಯೂಸ್ ಮಾಡೋಕೆ ಹೋಗ್ಬೇಡಿ. ಇದನ್ನು ಯಾವಾಗ ಯೂಸ್ ಮಾಡಿ, ಯಾವ ಸಿನಾರಿಯಲ್ಲಿ ಯೂಸ್ ಮಾಡಿ ಅದನ್ನು ಹೇಳ್ಬಿಡ್ತೀನಿ. ದ್ಯಾಟ್ ಈಸ್ ವೆನ್ ಯು ಆರ್ ಗೋಯಿಂಗ್ ಆನ್ ಅ ಸೀನಿಕ್ ಪ್ಲೇಸು, ಅಂದರೆ ನಿಮ್ಮದು ಸರೌಂಡಿಂಗ್ ಮೇ ಬಿ ನಿಮ್ಮ ರೈಟ್ ಸೈಡಲ್ಲಿ ಬೀಚ್ ಇದೆ, ಅವ್ರ ಲೆಫ್ಟ್ ಸೈಡಲ್ಲಿ ನಿಮಗೆ ಬ್ಯಾಕ್ ವಾಟರ್ ಇದೆ. ನನಗೆ ಉಡುಪಿ ಹೋಗಬೇಕಾದ್ರೆ ಅವ್ರ ವರ್ಕಲ್ಲಿ ಹೋಗಬೇಕಾದ್ರೆ ಈ ಸಿಚುವೇಶನ್ ಬಂದಿತ್ತು. ನನ್ನ ರೈಟ್ ಸೈಡ್ ಬೀಚ್ ಇತ್ತು ಆ್ಯಂಡ್ ಲೆಫ್ಟ್ ಸೈಡ್ ಬ್ಯಾಕ್ ವಾಟರ್ ಇತ್ತು. ಸೊ ಆಬ್ವಿಯಸ್ಲಿ ನನಗೆ ಒಂದು ಬ್ಯೂಟಿಫುಲ್ ಸೀನರಿ ಏನಾದರೂ ಬಂದರೆ ಐ ವಾಂಟೆಡ್ ದ್ಯಾಟ್ ಶಾಟ್ ಟು ಬಿ ಟೇಕನು. ಸೊ ಪ್ರತಿ ಸಲ ನಾನೇನು ಮಾಡ್ತಾ ಇದ್ದೆ ಅಂದರೆ ನನ್ನ ಫೋನಿಂದ ಶೂಟ್ ಮಾಡ್ತಾ ಇದ್ದೆ, ಆರ್ ಐ ಹ್ಯಾವ್ ಟು ಮೂವ್ ಮೈ ಹೆಡ್ ರೈಟ್ ಆರ್ ಲೆಫ್ಟು. ಸೊ ಅದೊಂದು ಸ್ವಲ್ಪ ಹೆಡ್ ಏಕು. ಅದಕ್ಕಿಂತ ನಿಮ್ಮದು 360 ಡಿಗ್ರಿ ಕ್ಯಾಮ್ರಾ ಇದೆ, ಚೆನ್ನಾಗಿರುತ್ತೆ. ಸೊ ನೀವು ಪ್ಲೇಸ್ನ ನೀವು ಚೂಸ್ ಮಾಡಿ, ಇಲ್ಲಿ ಪ್ಲ್ಯಾನ್ ಮಾಡಿಬಿಟ್ಟು ಶೂಟ್ ಮಾಡೋದು ಇಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರು. ಸೊ ದ್ಯಾಟ್ ಈಸ್ ದ ಮೇನ್ ಥಿಂಗು. ಇಲ್ಲ ಅಂದರೆ ನೀವು ಪ್ಲ್ಯಾನ್ ಮಾಡಿ ಶೂಟ್ ಮಾಡೋ ನಿಮಗೆ ಅವಶ್ಯಕತೆ ಇಲ್ಲ ಅಂದರೆ ನನ್ನ ಒಪಿನಿಯನಲ್ಲಿ ಜಸ್ಟ್ ಲೈಕ್ ಎಲ್ಲರೂ ನಾರ್ಮಲಾಗಿ ಮೌಂಟ್ ಮಾಡ್ತಾರೆ ನೋಡಿ, ಈ ಥರ ಸ್ಟ್ರೈಟಾಗಿ ಹ್ಯಾಂಡಲ್ ಬಾರ್ ಮೇಲೆ ಆ ಥರನೇ ಮೌಂಟ್ ಮಾಡಿ. ಸೊ ದಟ್ ಆಬ್ವಿಯಸ್ಲಿ ನಿಮ್ಮ ಮುಖ ಕಾಣ್ತಾ ಇರುತ್ತೆ ನೋಡಿ, ಅಷ್ಟು ಸಾಕು. ಆ್ಯಂಡ್ ಇಫ್ ಯು ವಾಂಟ್ ಮುಂದ್ಗಡೆ ಶೂಟ್ ಮಾಡಬೇಕಂದ್ರೆ ಅದರಲ್ಲೊಂದು ಬಟನ್ ಇದೆ, ಸೊ ಅದನ್ನು ಬಟನ್ ಒತ್ತಿದ್ರೆ ಮುಂದ್ಗಡೆ ಶೂಟ್ ಮಾಡುತ್ತೆ. ಸೊ ಆ ಥರ ನೀವು ಶೂಟ್ ಮಾಡಿ, ನೀವು ಮ್ಯಾನ್ಯುಲಿ ನೀವು ಮುಂದ್ಗಡೆ ಹಿಂದ್ಗಡೆ ನೀವೇ ಶೂಟ್ ಮಾಡಿಬಿಡಿ. ದಟ್ ವಿಲ್ ಬಿ ಬೆಟರ್ ಆಪ್ಷನು. ಸೊ ಜಸ್ಟ್ ಲೈಕ್ 360 ಡಿಗ್ರಿ ಕ್ಯಾಮ್ರಾ ಇದೆ, ಬಟ್ ಸ್ಟಿಲ್ ನಾನು ಹೆಂಗೋ ಶೂಟ್ ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೆ ಶೂಟ್ ಮಾಡಿ, ಬೇಕಾದರೆ ಜನಕ್ಕೆ ಗೊತ್ತಾಗಲ್ಲ ಅಲ್ಲಿ. ಸೊ ಆ ಥರ ಶೂಟ್ ಮಾಡಿಬಿಟ್ಟು ನೀವು ಜಾಸ್ತಿ ಸಿಂಗಲ್ ಲೆನ್ಸ್ ಮೋಡ್ನ ಯೂಸ್ ಮಾಡಿ. ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ 360 ಡಿಗ್ರಿ ಕ್ಯಾಮ್ರಾ ತೊಗೊಂಡ್ಮೇಲೆ ಅವರು ಸಿಂಗಲ್ ಲೆನ್ಸ್ ಮೋಡ್ನ ಯೂಸೇ ಮಾಡ್ತಾ ಇಲ್ಲ. ನನ್ನ ಒಪಿನಿಯಲ್ಲಿ 360 ಡಿಗ್ರಿ ಕ್ಯಾಮ್ರಾ ಡಸಂಟ್ ಮೀನ್ ದ್ಯಾಟ್ ನೀವು ಬರೀ 360 ಡಿಗ್ರಿನೇ ಯೂಸ್ ಮಾಡಬೇಕಂತ ಇಲ್ಲ. ಅದನ್ನು ನೀವು ಕ್ಲೆವರಾಗಿ ಯೂಸ್ ಮಾಡಿ, ವೆನೆವರ್ ಯು ಫೀಲ್ ದ್ಯಾಟ್ ಐ ಕ್ಯಾನ್ ಯೂಸು. ಬಟ್ ನಿಮಗೆ ಅಲ್ಲಿ ಅವಶ್ಯಕತೆ ಇಲ್ಲ, ಅಲ್ಲಿ ಸಿಂಗಲ್ ಲೆನ್ಸ್ ಮೋಡ್ನ ಯೂಸ್ ಮಾಡಿ. ಇನ್ನೊಂದು ನನ್ನ ಪ್ರಕಾರ ಇದನ್ನು ತುಂಬ ಕಮ್ಮಿ ಜನ ಯೂಸ್ ಮಾಡ್ತಾರೆ, ದಟ್ ಈಸ್ ಬೇಸಿಕಲಿ ದ ಆ್ಯಕ್ಷನ್ ಕ್ಯಾಮ್ರಾನ ಎಲ್ಲಿ ಮೌಂಟ್ ಮಾಡ್ತೀರಾ ನೀವು, ಆಬ್ವಿಯಸ್ಲಿ ದ ಹೆಲ್ಮೆಟ್ಗೆ ಮೌಂಟ್ ಮಾಡ್ತೀರಾ. ಸೊ ಆ ಪ್ಲೇಸಲ್ಲಿ ನೀವು 360 ಡಿಗ್ರಿ ಕ್ಯಾಮ್ರಾನ ಮೌಂಟ್ ಮಾಡ್ಬೋದು ನನ್ನ ಒಪಿನಿಯಲ್ಲಿ. ಲೈಕ್ ಈ ಆ್ಯಂಗಲಲ್ಲಿ ಮೌಂಟ್ ಮಾಡಿಬಿಟ್ರೆ ಆಬ್ವಿಯಸ್ಲಿ ದ ಅಡ್ವಾಂಟೇಜಸ್ ಏನಿದೆ ಅಂದರೆ ನಿಮಗೆ ನಾರ್ಮಲ್ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ನಿಮಗೆ ಜಸ್ಟ್ ಮುಂದ್ಗಡೆ ಏನಿದೆ ಅದು ಮಾತ್ರ ಕಾಣ್ತಾ ಇರುತ್ತೆ. ಸೊ 360 ಡಿಗ್ರಿ ಕ್ಯಾಮ್ರಾದಲ್ಲಿ ಆಬ್ವಿಯಸ್ಲಿ ಹಿಂದ್ಗಡೆ ಏನು ಕಾಣಲ್ಲ, ಬಿಕಾಸ್ ಹಿಂದ್ಗಡೆ ಅಷ್ಟೊಂದು ಏನು ಜಾಗ ಇರಲ್ಲ ನಿಮಗೆ. ಲೈಕ್ ಈವನ್ ಸರಿಯಾಗೂ ಶೂಟ್ ಆಗಲ್ಲ, ತುಂಬ ವಾಬಲ್ ಆಗುತ್ತೆ ದ ಇಮೇಜು. ಸೊ ಮುಂದೆ ಲೆಫ್ಟ್ ಟು ರೈಟು, ಸೊ ಇದನ್ನು ತುಂಬ ಚೆನ್ನಾಗಿ ಶೂಟ್ ಮಾಡ್ಬೋದು. ಆ್ಯಂಡ್ ನನ್ನ ಒಪಿನಿಯಲ್ಲಿ ದಿಸ್ ಇಸ್ ಅ ವೆರಿ ಯೂಸ್ಫುಲ್ ಥಿಂಗು, ಬಿಕಾಸ್ ಮೆನಿ ಟೈಮ್ಸ್ ಏನಾಗುತ್ತೆ ಅಂದರೆ ನಿಮಗೆ ಎಕ್ಸಾಕ್ಟ್ ಆ್ಯಂಗಲ್ ಗೊತ್ತಾಗಲ್ಲ ನಿಮ್ಗೆ ಯಾವ ಥರ ಇರಬೇಕು. ಒಂದೊಂದ್ಸಲಿ ಮೇಲ್ಗಡೆ ಮಳೆ ಬರ್ತಾ ಇರುತ್ತೆ, ಸೊ ಅದನ್ನು ಶೂಟ್ ಮಾಡಬೇಕಂದ್ರೆ ದಟ್ ಈಸ್ ವೆರಿ ಯೂಸ್ಫುಲ್ಲು. ಅವ್ರ ಲೆಫ್ಟ್ ಸೈಡು ರೈಟ್ ಸೈಡಲ್ಲಿ ಏನೋ ಸಮ್ ಈವೆಂಟ್ ಆಗುತ್ತೆ, ಸೊ ಅದು ಯೂಸ್ಫುಲ್ ಇದೆ. ಸೊ ಇದನ್ನು ನಾನು ಯಾವಾಗ ಶೂಟ್ ಮಾಡಿ ಅಂತ ಕೇಳೋದಾದರೆ ಅಗೇನ್ ಆ ಸಿನಾರಿಯೋ ನೋಡ್ಬಿಟ್ಟು, ಲೈಕ್ ಫಾರ್ ಎಕ್ಸಾಂಪಲ್ ಮಳೆ ಬರ್ತಾ ಇದೆ ಅಂದರೆ ಅವಾಗ ನಿಮಗೆ ಮೇ ಬಿ ಮೇಲ್ಗಡೆ ಮಳೆ ಬರ್ತಾ ಇರೋದು ತೋರಿಸ್ಬೇಕಂತ ಇದ್ದೀರಾ, ಅವ್ರ ರೈಟ್ ಸೈಡಲ್ಲಿ ನೀವು ಮೇ ಬಿ ಬಂಡೀಪುರಲ್ಲಿ ಹೋಗ್ತಾ ಇರ್ತೀರಾ, ಲೆಫ್ಟ್ ರೈಟಲ್ಲಿ ನಿಮಗೆ ಪ್ರಾಣಿಗಳು ಬರ್ತಾ ಇದೆ ಅಂತ ಆ ಥರ ನಿಮ್ಗೆ ಏನಾದ್ರು ಐಡಿಯಾ ಇದ್ದರೆ ಆ ಟೈಮಲ್ಲಿ ಮಾತ್ರ ನನ್ನ ಒಪಿನಿಯಲ್ಲಿ ಐ ವುಡ್ ಸೇ ಯು ಕ್ಯಾನ್ ಯೂಸ್ ದ 360 ಡಿಗ್ರಿ ಕ್ಯಾಮ್ರಾ ದ ಪ್ಯಾನರಾಮಿಕ್ ಮೋಡಲ್ಲಿ ನೀವು ಯೂಸ್ ಮಾಡಿ. ಅದರ್ವೈಸ್ ನನ್ನ ಪ್ರಕಾರ ಯು ಕ್ಯಾನ್ ಯೂಸ್ ಇಟ್ ಇನ್ ದ ಸಿಂಗಲ್ ಲೆನ್ಸ್ ಮೋಡಲ್ಲಿ. ಸೊ ಅವಾಗ ನೀವು ಯು ಡೋಂಟ್ ನೀಡ್ ಟು ಕ್ಯಾರಿ ಯುವರ್ ಆ್ಯಕ್ಷನ್ ಕ್ಯಾಮ್ರಾ, ಬರೀ 360 ಡಿಗ್ರಿ ಕ್ಯಾಮ್ರಾ ಇದ್ದರೆ ಸಾಕು ನಿಮಗೆ. ಸೊ ಅದೊಂದು ಅಡ್ವಾಂಟೇಜ್ ಆಗುತ್ತೆ. ಸೊ ಒಂದು ವರ್ಸಟೈಲ್ ಯೂಸ್ ಕೇಸ್ ನೀವು ಮಾಡ್ಬೋದು. ಸೊ ಈ ಸಿಂಗಲ್ ಲೆನ್ಸ್ ಮೋಡ್ನ ತುಂಬ ಯೂಸ್ ಮಾಡಿ. ನನ್ನ ಒಪಿನಿಯಲ್ಲಿ ಅನ್ನೆಸೆಸರಿ 360 ಡಿಗ್ರಿ ಕ್ಯಾಮ್ರಾನ ಯೂಸ್ ಮಾಡಬೇಡಿ ಈಸ್ ವಾಟ್ ಮೈ ಒಪಿನಿಯನ್ ಇಸ್ಸು. ಸೊ ದೀಸ್ ಆರ್ ದ 2 ಯೂಸ್ ಕೇಸಸ್ ನನಗೆ ಫೈಂಡ್ ಔಟ್ ಮಾಡಿದೆ, ಹೌ ಟು ಯೂಸ್ ದ 360 ಡಿಗ್ರಿ ಕ್ಯಾಮ್ರಾ ಇನ್ ದ ಬೆಸ್ಟ್ ಪಾಸಿಬಲ್ ವೇ ವೆನ್ ಯು ಆರ್ ಡೂಯಿಂಗ್ ದ ಮೋಟೋ ವ್ಲಾಗಿಂಗ್. ಸೊ ದಿಸ್ ಇಸ್ ದ ಬೆಸ್ಟ್ ಯೂಸ್ ಕೇಸ್ ಸಿನಾರಿಯೋ. ನಾವು ಇವಾಗ ವ್ಲಾಗಿಂಗ್ಗೆ ಬರೋಣ. ವ್ಲಾಗಿಂಗಲ್ಲಿ ನಾನು 3 ಸಿನಾರಿಯೋ ಹುಡುಕಿದ್ದೀನಿ. ಅಕಾರ್ಡಿಂಗ್ ಟು ಮೀ ದಟ್ ಈಸ್ ದ ಬೆಸ್ಟ್ ಯೂಸ್ ಕೇಸ್ ಸಿನಾರಿಯೋ. ಆ್ಯಂಡ್ ಬಾಕಿ ನಿಮ್ಮದು ಕ್ರಿಯೇಟಿವ್ ಶಾರ್ಟ್ಸ್, ಐ ನೋ ಲಾಟ್ ಆಫ್ ಪೀಪಲ್ಲು ಹಿಂಗೆಲ್ಲ ಸುತ್ತಾಡ್ತಾರೆ ನೋಡಿ, ಹಿಂಗೆಲ್ಲ ಸುತ್ತಾಡ್ಕೊಂಡು ಮಾಡ್ತಾರೆ. ಎಸ್ ಅದು ಚೆನ್ನಾಗಿ ಕಾಣುತ್ತೆ. ನಿಮಗೆ ಅಪರೂಪದಲ್ಲಿ ಯಾವಾಗಾದರೂ ನಿಮಗೆ ಅನ್ನಿಸ್ರೆ ನಮಗೊಂದ್ಸರಿ ಈ ಥರ ಶಾರ್ಟ್ ಮಾಡಬೇಕು ಅಂತ ಮಾಡಿ, ನನ್ನ ಪ್ರಕಾರ ಕ್ರಿಯೇಟಿವ್ ಶಾರ್ಟು. ಬಟ್ ಮೆಜಾರಿಟಿ ಆಫ್ ದ ಟೈಮ್ಸು ನನ್ನ ಪ್ರಕಾರ ಈ ಥರ ನೀವು ಶೂಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಐ ಡೋಂಟ್ ಥಿಂಕ್ ಇಟ್ ಈಸ್ ವೆರಿ ಯೂಸ್ಫುಲ್ಲು. ಸೊ ಐ ವುಡ್ ಸೇ ನನ್ನ ಪ್ರಕಾರ ದ ಬೆಸ್ಟ್ ಯೂಸ್ ಕೇಸ್ ಹೆಂಗೆ ಅಂದರೆ, ನಾನೀಗ ಆ್ಯಕ್ಷನ್ ಕ್ಯಾಮ್ರಾ ಇದೆ ಅಂದರೆ ನನಗೆ ಹಿಂಗೆ ಮಾಡಬೇಕಾಗುತ್ತೆ ನೋಡಿ, ಹಿಂಗೆ ಇಟ್ಕೊಂಡು ಈ ಸೆಲ್ಫಿ ಶಾಟು. ಸೊ ಇದರಲ್ಲಿ ಪ್ರಾಬ್ಲಮ್ ಏನಂದರೆ ನಂದು ಸೆಲ್ಫಿ ಸ್ಟಿಕ್ಕು ಕಾಣುತ್ತೆ ನಂದು ಬೇಸಿಕಲಿ. ಸೊ ಇದರಲ್ಲಿ ನನಗೆ ಅನಿಸುತ್ತೆ ದಟ್ ದ 360 ಡಿಗ್ರಿ ಕ್ಯಾಮ್ರಾ ದ ಬೆಸ್ಟ್ ಶೂಟ್ ಮಾಡುತ್ತೆ. ದಟ್ ಈಸ್ ದ ವಾಕಿಂಗ್ ಶಾಟು. ಸೊ ವಾಕಿಂಗ್ ಶಾಟು ನೀವು ತೆಗಿಬೇಕಂತ ಇದ್ದೀರಾ ಅಂದರೆ ಡೆಫಿನೆಟ್ಲಿ ನೀವು 360 ಡಿಗ್ರಿ ಮೋಡಲ್ಲಿ ನೀವು ಜಸ್ಟ್ ನಾನು ಇವಾಗ ಹಿಂಗೆ ಮಾಡೋ ಬದಲು ನೀವು ಬೇಸಿಕಲಿ, ಬಿಕಾಸ್ 360 ಡಿಗ್ರಿ ಕ್ಯಾಮ್ರಾದಲ್ಲಿ ನಿಮಗೆ ಸ್ಟಿಚಿಂಗ್ ಮಾಡುತ್ತೆ ಅದು. ಸೊ ನೀವು ಜಸ್ಟ್ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಯು ಕ್ಯಾನ್ ಶೂಟ್ ಇಟ್ಟು. ಸೊ ಸ್ವಲ್ಪ ಜಾಸ್ತಿ ದೂರ ಇದ್ಬಿಟ್ರೆ ಸಾಕು, ನೀವು ಆರಾಮಾಗಿ ನಿಮ್ಮದು ಎಂಟೈರ್ ಬಾಡಿ ಕಾಣುತ್ತೆ. ಮುಂದ್ಗಡೆನೂ ಶೂಟ್ ಮಾಡ್ಬೋದು, ಲೆಫ್ಟ್ ರೈಟ್ ಶೂಟ್ ಮಾಡ್ಬೋದು. ಸೊ ದ್ಯಾಟ್ ವುಡ್ ಬಿ ಗ್ರೇಟು. ಸೊ ಇದನ್ನು ನೀವು ಜಾಸ್ತಿ ಓವರ್ಡು ಮಾಡಬೇಡಿ ನನ್ನ ಒಪಿನಿಯನ್ಲಿ. ಜಸ್ಟ್ ನೀವು ಒಂದು ಶಾಟ್ ಇಟ್ಕೊಳ್ಳಿ. ನೀವು ಯಾವಾಗಲೇ ನೀವು ಬೀಚ್ ಮುಂದೆ ಹೋಗ್ತಾ ಇದ್ದೀರೋ, ಅವ್ರ ಬೆಟ್ಟದಲ್ಲಿ ನೀವು ಹತ್ತಾ ಇದ್ದೀರೋ, ಸೊ ಒಂದು ಶಾಟ್ ಈ ಥರ ಇಟ್ಕೊಳ್ಳಿ ವೇರ್ ಯು ಆರ್ ಶೂಟಿಂಗ್ ಇನ್ ದಿಸ್ ಮ್ಯಾನರು. ಸೊ ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ, ಅವ್ರ ಬೆಟ್ಟ ಹತ್ತಬೇಕಾದ್ರೆ ಲೆಫ್ಟಲ್ಲಿ ಬೀಚ್ ಇದೆ, ಏನೇ ಈ ಥರ ಬ್ಯೂಟಿಫುಲ್ ಸೀನಿಕ್ ಸಿನಾರಿಯೋಸಲ್ಲಿ ಈ ಥರ ಶೂಟ್ ಮಾಡಿ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಬಟ್ ಒನ್ ಯೂಸ್ ಕೇಸಲ್ಲಿ ಐ ವುಡ್ ಡೆಫಿನೆಟ್ಲಿ ಸೇ ದಟ್ ಯು ಶುಡ್ ಯೂಸ್ ದ ವಾಕಿಂಗ್ ಶಾಟು. ದಟ್ ಈಸ್ ಬೇಸಿಕಲಿ ವಾಕಿಂಗ್ ಟಾಕಿಂಗ್ ಶಾಟು. ಬರೀ ವಾಕಿಂಗ್ ಶಾಟ್ ಅಲ್ಲ, ವಾಕಿಂಗ್ ಟಾಕಿಂಗ್ ಶಾಟ್. ಬಿಕಾಸ್ ಈ ಯೂಸ್ ಕೇಸ್ ನೋಡಿ, ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ತೀರ ನೋಡಿ,
ದಿಸ್ ಈಸ್ ದ ಬೆಸ್ಟ್ ಯೂಸ್ ಕೇಸ್ ವೆನ್ ನನ್ನ ಮೈಕು ಇದೆ ನನ್ನ ಹತ್ರ ಆ್ಯಂಡ್ ಮಾತಾಡ್ಕೊಂಡು ಇದ್ದೀನಿ. ಫಾರ್ ಎಕ್ಸಾಂಪಲ್ ನಿಮ್ಮ ಲೆಫ್ಟ್ ಸೈಡಲ್ಲಿ ಬೀಚ್ ಇದೆ ಆ್ಯಂಡ್ ನೀವು ನಡ್ಕೊಂಡು ಬೀಚ್ ಬಗ್ಗೆ ಮಾತಾಡ್ಕೊಂಡು ಏನೋ ಹೋಗ್ತಾ ಇದ್ದೀರ ಅಂದರೆ ಆ ಸಿನಾರಿಯೋದಲ್ಲಿ ನನ್ನ ಪ್ರಕಾರ ದ 360 ಡಿಗ್ರಿ ಕ್ಯಾಮ್ರಾ ವುಡ್ ಬಿ ದ ಬೆಸ್ಟ್ ಯೂಸ್ ಕೇಸ್. ಬಿಕಾಸ್ ದ ಅಡ್ವಾಂಟೇಜಸ್ ಏನು ಅಂದರೆ ನೀವು ಏನೋ ತಲೆ ಕೆಡ್ಸ್ಕೋಬೇಕಾಗಿಲ್ಲ, ನೀವು 2-3 ಶೂಟ್ ಮಾಡಬೇಕಾಗಿಲ್ಲ. ಯೂಶಲಿ ಏನಾಗುತ್ತೆ ಅಂದರೆ ಈ ಥರ ಶಾರ್ಟಲ್ಲಿ ನೀವು ವಾಕಿಂಗ್ ಟಾಕಿಂಗ್ ಶಾರ್ಟ್ ಮಾಡಬೇಕಂದ್ರೆ ಇಟ್ ಈಸ್ ವೆರಿ ಬೋರಿಂಗ್. ನೀವು ಸೆಲ್ಫಿ ಸ್ಟಿಕ್ ಇಟ್ಕೊಂಡು ನಡೀತಾ ಇದ್ದೀರಿ ಅಂದರೆ ಒಂದು ಸ್ಟಿಕ್ ಕಡ್ಡಿ ಕಾಣ್ತಾ ಇರುತ್ತೆ, ವಿಚ್ ಇಸ್ ವೆರಿ ಬೋರಿಂಗು. ಇನ್ನೊಂದು ನೀವು ಬರೀ ಒಂದೇ ಡೈರೆಕ್ಷನ್ ನಿಮ್ಮ ಮುಖ ಮಾತ್ರ ತೋರಿಸ್ಬೇಕಾಗುತ್ತೆ. ನೀವು ಇನ್ನೊಂದು ಡೈರೆಕ್ಷನ್ ತೋರಿಸ್ಬೇಕಾದ್ರೆ ಫಸ್ಟ್ ನೀವು ತಿರ್ಗಾ ಕಟ್ ಮಾಡಬೇಕಾಗುತ್ತೆ, ತಿರ್ಗಾ ಆ ಕಡೆ ಹಿಂಗೆ ತೋರಿಸ್ಬೇಕಾಗುತ್ತೆ ಆ್ಯಂಡ್ ದೆನ್ ಅಗೇನ್ ಶೂಟ್ ಮಾಡಬೇಕಾಗುತ್ತೆ. ಒಂದೊಂದ್ಸಲಿ ನೀವು ಮೇ ಬಿ ಅದು ಸ್ಟ್ಯಾಂಡ್ ಬೇರೆ ಹಾಕಬೇಕಾಗುತ್ತೆ, ನೀವು ವಾಕಿಂಗ್ ಮಾಡೋದನ್ನ ತೋರ್ಸೋಕ್ಕೆ ಈ ಥರ ಸ್ಟ್ಯಾಂಡ್ ಹಾಕ್ಬಿಟ್ಟು ನೀವು ಮಾಡಬೇಕಾಗುತ್ತೆ. ನೀವು ನೋಡಿ ಟ್ರೈಪಾಡ್ ಇದೆ, ಸೊ ಆ ಟ್ರೈಪಾಡ್ ಸ್ಟ್ಯಾಂಡ್ ಹಾಕ್ಬಿಟ್ಟು ನೀವು ಮಾಡಬೇಕಾಗುತ್ತೆ. ಸೊ ದ್ಯಾಟ್ ಈಸ್ ವೆರಿ ಇರಿಟೇಟಿಂಗ್ ನನ್ನ ಒಪಿನಿಯನ್ಲಿ. ಸೊ ಅದ್ರ ಬದಲು ಐ ವುಡ್ ಸೇ ಈ ಥರ ವಾಕಿಂಗ್ ಶಾಟ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ದ ಮೇನ್ ವಾಕಿಂಗ್ ಟಾಕಿಂಗ್ ಶಾಟ್ ಬೇಸಿಕಲಿ ಮಾಡ್ಕೊಂಡು ಹೋದರೆ ನಿಮಗೆ ಯು ಡೋಂಟ್ ನೀಡ್ ಟು ಶೂಟ್ ಮಚ್. ನೀವು ಲೆಸ್ ಶೂಟ್ ಮಾಡಿಬಿಡ್ತೀರಾ, ಬೇಗ ಶೂಟ್ ಮುಗಿಸ್ಬಿಡ್ತೀರಾ ಆ್ಯಂಡ್ ಯು ಕ್ಯಾನ್ ಗೋ ಫಾರ್ ದ ನೆಕ್ಸ್ಟ್ ಶಾಟು. ಸೊ ದ್ಯಾಟ್ ವಿಲ್ ಬಿ ಹ್ಯೂಜ್ ಅಡ್ವಾಂಟೇಜು ವಾಕಿಂಗ್ ಟಾಕಿಂಗ್ ಶಾಟ್. ನನ್ನ ಪ್ರಕಾರ ದ್ಯಾಟ್ ಈಸ್ ದ ಬೆಸ್ಟ್ ಯೂಸ್ ಕೇಸು. ಬಟ್ ಇಲ್ಲಿ ದ ಒನ್ ಪ್ರಾಬ್ಲಮ್ ಏನು ಗೊತ್ತಾ, ಇಂಡಿಯಾದಲ್ಲಿ ಎಸ್ಪೆಷಲಿ ನಿಮಗೆ ಗೊತ್ತು ಕ್ರೌಡ್ ಹೆವಿ ಆಗಿರುತ್ತೆ ಆ್ಯಂಡ್ ಯು ನೋ ದ್ಯಾಟ್ ಯು ವಿಲ್ ನಾಟ್ ಬಿ ಏಬಲ್ ಟು ಶೂಟ್ ಇಟ್ ಎವ್ರಿವೇರ್. ಲೈಕ್ ಬೆಟ್ಟದ ಸಿನಾರಿಯೋದಲ್ಲಿ ಮಾಡ್ಬೋದು, ಇಲ್ಲ ಬೀಚ್ ಸಿನಾರಿಯೋದಲ್ಲಿ ಇಮ್ಯಾಜಿನಿಂಗ್ ದಟ್ ಜಾಸ್ತಿ ಜನ ಇಲ್ಲ ಅಂದರೆ ಶೂಟ್ ಮಾಡ್ಬೋದು. ಬಟ್ ನೀವು ಕ್ರೌಡೆಡ್ ಪ್ಲೇಸಲ್ಲಿ ನನ್ನ ಒಪಿನಿಯನ್ನಲ್ಲಿ ಐ ವುಡ್ ಸೇ ನೀವು ಸಿಂಗಲ್ ಲೆನ್ಸ್ ಮೋಡ್ನ ಜಾಸ್ತಿ ಯೂಸ್ ಮಾಡಿ. ಸಿಂಗಲ್ ಲೆನ್ಸ್ ಮೋಡ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು. ಯಾವ ಥರ ಅಂತ ಕೇಳೋದಂದರೆ ನಾನು ಪಾಕೆಟ್ 3ಯಲ್ಲಿ ಅದನ್ನು ಯೂಸ್ ಮಾಡೋದು ಯಾವಾಗಲೂ. ಯಾಕಂದರೆ ಪಾಕೆಟ್ 3 ಗಿಂಬಲ್ಲು, ಸೊ ಕಂಪ್ಲೀಟ್ಲಿ ಉಲ್ಟಾ ತಿರುಗಿಬಿಡುತ್ತೆ, ಅದು ನನ್ನ ಮುಖಾನ ತೋರಿಸ್ತಾ ಇರುತ್ತೆ. ಆ್ಯಂಡ್ ವೆನ್ ಐ ವಾಂಟ್ ಟು ಶೋ ದ ಅದರ್ ಸೈಡು ನಾನು ಒಂದು ಬಟನ್ ಒತ್ಬಿಟ್ರೆ ಆ ಕಡೆ ಹೋಗ್ಬಿಡುತ್ತೆ. ಬಟ್ 360 ಡಿಗ್ರಿ ಕ್ಯಾಮ್ರಾದಲ್ಲಿ ನಿಮಗೆ ಇನ್ನೊಂದು ಅಡ್ವಾಂಟೇಜ್ ಇದೆ. ಅದು ಆ ಥರನೂ ಮಾಡಬೇಕಾಗಿಲ್ಲ, ನಿಮಗೆ ಗಿಂಬಲ್ ಥರ ತಿರುಗಿಸೋ ಅವಶ್ಯಕತೆನೇ ಇಲ್ಲ. ನಿಮಗೆ ಅದರಲ್ಲಿ ಒಂದು ಬಟನ್ ಇರ್ತದೆ, ಅದನ್ನ ಬಟನ್ನ ಒತ್ಬಿಟ್ರೆ ಅದು ಮುಂದೆ ತೋರಿಸುತ್ತೆ, ಒಂದೊಂದ್ಸಲಿ ನನ್ನ ತೋರಿಸುತ್ತೆ. ಸೊ ಇನ್ ದ್ಯಾಟ್ ವೇ ನೀವು ಕ್ರೌಡೆಡ್ ಏರಿಯಾದಲ್ಲಿ ಜಸ್ಟ್ ಹಿಂಗೆ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ಬೋದು, ವೇರ್ ನಿಮ್ಮ ಮುಖಾನು ತೋರಿಸ್ತಾ ಇದೆ ಆ್ಯಂಡ್ ಇಫ್ ಯು ವಾಂಟ್ ಟು ಶೋ ದ ಅದರ್ ಸೈಡು ನೀವು ಜಸ್ಟ್ ಒಂದು ಬಟನ್ ಒತ್ಬಿಡಿ ಆ್ಯಂಡ್ ಇಟ್ ವಿಲ್ ಶೋ ದ ಅದರ್ ಸೈಡ್. ಸೊ ದ್ಯಾಟ್ ವೇ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ಲು. ಸೊ ಇದು ಒಂದು ಬೆಸ್ಟ್ ಯೂಸ್ ಕೇಸ್ ಸಿನಾರಿಯೋ. ಆ್ಯಂಡ್ ದ ಲಾಸ್ಟ್ ಯೂಸ್ ಕೇಸ್ ಸಿನಾರಿಯೋ ನನ್ನ ಒಪಿನಿಯನ್ಲಿ ಈಸ್ ವೆನ್ ಯು ಯೂಸ್ ಇಟ್ ಆ್ಯಸ್ ಅ ಸೆಲ್ಫಿ ಸ್ಟಿಕ್ಕು. ಈ ಥರ ಸೆಲ್ಫಿ ಸ್ಟಿಕ್ ಥರ ಇಟ್ಬಿಡ್ತೀರಾ ನೋಡಿ, ಆವಾಗ ನನ್ನ ಪ್ರಕಾರ ಇಟ್ ಈಸ್ ದ ಬೆಸ್ಟ್. ಬಿಕಾಸ್ ಈ ಸೆಲ್ಫಿ ಸ್ಟಿಕ್ಕಲ್ಲಿ ಏನು ಅಡ್ವಾಂಟೇಜ್ ಇರುತ್ತೆ, ಈಗ ನೀವು ಫಾರ್ ಎಕ್ಸಾಂಪಲ್ ನಾರ್ಮಲಾಗಿ ಶೂಟ್ ಮಾಡ್ತಾ ಇದ್ದೀರ ಅಂದೇನೋ, ಇದು ನನ್ನ ಮುಂದ್ಗಡೆ ಮಾತ್ರ ನಾನು ಶೂಟ್ ಮಾಡ್ತಾ ಇರುತ್ತೆ. ಅವ್ರು ನೀವು ಆ ಕಡೆ ಶೂಟ್ ಮಾಡಬೇಕಂದ್ರೆ ಈ ಥರ ತಿರುಗಿಸ್ಬೇಕಾಗುತ್ತೆ. ಆರ್ ಓಕೆ ನಿಮ್ಮ ಹತ್ರ ಗಿಂಬಲ್ ಇದೆ ಅಂತಲೇ ಅಂದ್ಕೊಳ್ಳಿ, ಇದು ಗಿಂಬಲ್ ಹಾಕ್ಬಿಟ್ರೆ ಆಬ್ವಿಯಸ್ಲಿ ಅದು ನೀವು ಎಲ್ಲಿದೆ ಅಲ್ಲಿ ಫಾಲೋ ಮಾಡ್ತಾ ಇರುತ್ತೆ. ಅಂದರೆ ನಾನು ಈ ಕಡೆ ಹೋಗ್ತೇನೆ, ಈ ಕಡೆ ಹೋಗುತ್ತೆ, ಆ ಕಡೆ ಹೋಗುತ್ತೆ ಅಂದರೆ ಆ ಕಡೆ ಹೋಗುತ್ತೆ, ಫಾಲೋ ಮಾಡ್ಕೊಂಡು ಹೋಗುತ್ತೆ. ಸೊ ದ್ಯಾಟ್ ವುಡ್ ಬಿ ಗ್ರೇಟ್. ಬಟ್ ದ ಪ್ರಾಬ್ಲಮ್ ಏನು ಗೊತ್ತಾ, ದಿ ಟ್ರ್ಯಾಕಿಂಗ್ ಮಾಡಬೇಕಾದ್ರೆ ಗಿಂಬಲಲ್ಲಿ ಅವ್ರು ನಿಮ್ಮದು ನನ್ನ ಪಾಕೆಟ್ 3 ಟ್ರ್ಯಾಕ್ ಮಾಡುತ್ತೆ. ಸೊ ಪ್ರಾಬ್ಲಮ್ ಏನು ಅಂದರೆ ಅದು ನಿಮ್ಮ ಜೊತೆ ನಿಮ್ಮ ಬ್ಯಾಕ್ಗ್ರೌಂಡನ್ನು ಟ್ರ್ಯಾಕ್ ಮಾಡ್ತಾ ಇರುತ್ತೆ ಆ್ಯಂಡ್ ಎಲ್ಲ ಟೈಮು ನೀವು ಮೂವ್ ಮಾಡಬೇಕಾದ್ರೆ ಅದು ಮೂವ್ ಮಾಡ್ತಾ ಇರುತ್ತೆ. ಬಟ್ ನೀವು 360 ಡಿಗ್ರಿ ಕ್ಯಾಮ್ರಾದಲ್ಲಿ ಯು ಡೋಂಟ್ ನೀಡ್ ಟು ವರಿ ಅಬೌಟ್ ಎನಿಥಿಂಗು. ನಿಮಗೆ ಎನಿವೇ ಅದು ಎಂಟೈರ್ ಸರೌಂಡಿಂಗ್ ಶೂಟ್ ಮಾಡ್ತಾ ಇರುತ್ತೆ. ಸೊ ಇಫ್ ಎಸ್ಪೆಷಲಿ ನೀವೊಂದು ಹಿಂದ್ಗಡೆ ಬೀಚ್ ಇದೆ ಅಂತ ಅಂದ್ಕೊಳ್ಳಿ, ಮುಂದ್ಗಡೆ ಜನ ಇದ್ದಾರೆ, ಅವ್ರ ಮುಂದ್ಗಡೆ ಏನೋ ಸಮಥಿಂಗ್ ಹ್ಯಾಪನಿಂಗ್ ಆಗ್ತಾ ಇದೆ, ಮೇ ಬಿ ಒಂದು ಕ್ಲಬ್ ಇದೆ ಅಲ್ಲಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಸೊ ಅದನ್ನು ಕ್ಯಾಪ್ಚರ್ ಮಾಡಬೇಕಂತ ಇದ್ದೀರಾ, ಇದನ್ನು ಕ್ಯಾಪ್ಚರ್ ಮಾಡಬೇಕಂತ ಇದ್ದೀರಾ ಅಂದರೆ ಯು ಕ್ಯಾನ್ ಗೋ ಅರೌಂಡ್ ದಿಸ್. ನೀವು ಇದ್ರ ಬೇಸಿಕಲಿ ಇದನ್ನು ಕಂಪ್ಲೀಟ್ಲಿ ಇದರ ಸುತ್ಬೋದು, ನೀವು ಆರಾಮಾಗಿ ಹಿಂಗೆ ಸುತ್ಬೋದು ಆ್ಯಂಡ್ 360 ಡಿಗ್ರಿ ಕ್ಯಾಮ್ರಾ ವಿಲ್ ಶೂಟ್ ಎವ್ರಿಥಿಂಗ್ ಅರೌಂಡ್ ಯು. ಆ್ಯಂಡ್ ನೀವು ಲೇಟರ್ ಯು ಡೋಂಟ್ ನೀಡ್ ಟು, ಅದು ಇನ್ನೊಂದಿದೆ, ಅದರಲ್ಲಿ ಟ್ರ್ಯಾಕಿಂಗ್ ಫೀಚರ್ ಏನೋ ಇದೆ, ಸೆಲ್ಫಿ ಶೂಟ್ ಅಂತ ಏನೋ ಇದೆ. ಸೊ ಸೆಲ್ಫಿ ಫ್ರೇಮ್ ಅಂತ ಇದೆ, ಅದನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಪೋಸ್ಟ್ ಅಲ್ಲಿ ನೀವು ಬೇಸಿಕಲಿ ಎಡಿಟ್ ಮಾಡಬೇಕಾದ್ರೆ ಅದರಲ್ಲಿ ನೀವು ಟ್ರ್ಯಾಕ್ ಮಾಡ್ಬೋದು. ಸೊ ಆ ಟ್ರ್ಯಾಕಿಂಗ್ ಫಂಕ್ಷನ್ ಯೂಸ್ ಮಾಡ್ಬೋದು, ಆರ್ ನೀವೇನೇ ಮ್ಯಾನ್ಯುಯಲಿ ಆ ಕಡೆ ಈ ಕಡೆ ಮೂವ್ ಮಾಡ್ಬೋದು. ಬಿಕಾಸ್ ಒಂದೊಂದ್ಸಲ ಏನಂದರೆ ಆ ಶಾರ್ಟ್ ಯಾವಾಗ ಚೆನ್ನಾಗಿ ಕಾಣುತ್ತೆ ಗೊತ್ತಾ, ಯಾವಾಗಲೂ ಅದು ಫ್ರೇಮ್ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಜಾಸ್ತಿ ಮೂವ್ ಮಾಡದೇ ಇರಬೇಕಾದ್ರೆ ಚೆನ್ನಾಗಿ ಕಾಣುತ್ತೆ. ನನಗೆ ಏನು ಪ್ರಾಬ್ಲಮ್ ಅಂದರೆ ಈ ಗಿಂಬಲ್ ಟ್ರ್ಯಾಕಿಂಗಲ್ಲಿ ದ ಎಂಟೈರ್ ಬ್ಯಾಕ್ಗ್ರೌಂಡು ಮೂವ್ ಆಗ್ತಾ ಇರುತ್ತೆ. ಸೊ ಅದರ ಬದಲು ನೀವು ಜಸ್ಟ್ ವೆನ್ ಯು ಥಿಂಕ್ ದಟ್ ಓಕೆ ನೀವು ಇನ್ನೊಂದು ಸೈಡ್ ಹೋಗ್ತಾ ಇದ್ದೀರಾ, ಅವಾಗ ಮಾತ್ರ ಮೂವ್ ಮಾಡಿಬಿಟ್ರೆ ಸಾಕು ನಿಮಗೆ. ಸೊ ಅದನ್ನು ನೀವು 360 ಡಿಗ್ರಿ ಕ್ಯಾಮ್ರಾದಲ್ಲಿ ಮಾತ್ರ ಮಾಡ್ಬೋದು. ಸೊ ದೀಸ್ ಆರ್ ದ ನನ್ನ ಒಪಿನಿಯನಲ್ಲಿ ರಿಯಲ್ ಯೂಸ್ ಕೇಸ್ ಅಕಾರ್ಡಿಂಗ್ ಟು ಮೀ ಯೂಸಿಂಗ್ ದ 360 ಡಿಗ್ರಿ ಕ್ಯಾಮ್ರಾ. ಒಂದು ಮೋಟೋ ವ್ಲಾಗ್ ಮಾಡಬೇಕಾದ್ರೆ, ಇನ್ನೊಂದು ನಾರ್ಮಲ್ ವ್ಲಾಗಿಂಗ್ ಮಾಡಬೇಕಾದ್ರೆ. ಸೊ ಇದನ್ನು ಯೂಸ್ ಮಾಡಿ. ಬಟ್ ನೀವು ಕೇಳ್ಬೋದು, ಯಾಕಯ್ಯ ನೀನು ಇಷ್ಟೊಂದೆಲ್ಲ ಯೂಸ್ಫುಲ್ ಇರಬೇಕಾದ್ರೆ ನೀನು ಯಾಕಯ್ಯ 360 ಡಿಗ್ರಿ ಕ್ಯಾಮ್ರಾನ ತೊಗೊಂಡಿಲ್ಲ ಅಂತ. ನಂದು ಒಪಿನಿಯನ್ ಏನಂದರೆ ಇದೆಲ್ಲ ಅಮೇಝಿಂಗು. ನನ್ನ ಪ್ರಕಾರ ಪೋಸ್ಟ್ ಪ್ರೊಡಕ್ಷನ್ಗಿಂತ ಮೊದಲು ದಿಸ್ ಈಸ್ ಅನ್ ಅಮೇಝಿಂಗ್ ಕ್ಯಾಮ್ರಾ. ಬಿಕಾಸ್ ಇಮೇಜ್ ಕ್ವಾಲಿಟಿ ಇತ್ತೀಚೆಗೆ ತುಂಬ ಚೆನ್ನಾಗಿದೆ. ಆಸ್ಮೋ 360 ಆಗಿರಲಿ ಆರ್ X5 ಆಗಿರಲಿ, ಎರಡರಲ್ಲೂ ಸೂಪರ್ ಆಗಿದೆ ಇಮೇಜ್ ಕ್ವಾಲಿಟಿ. ಸೊ ದ್ಯಾಟ್ ಈಸ್ ಸಮಥಿಂಗ್ ಡೆಫಿನೆಟ್ಲಿ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ನಾನು ಆಲ್ರೆಡಿ ಹೇಳಿದೆ ನೋಡಿ, ಸೂಪರಾಗಿ ನಿಮಗೆ ಯೂಸ್ ಕೇಸಸ್ ಇದೆ ನಿಮಗೆ ಶೂಟ್ ಮಾಡೋಕ್ಕೆ ಇದನ್ನು. ಬಟ್ ದ ಮೇನ್ ಪ್ರಾಬ್ಲಮ್ ಏನು ಗೊತ್ತಾ, ಇಟ್ ಈಸ್ ದ ಎಡಿಟಿಂಗ್ ಪಾರ್ಟು. ಎಡಿಟಿಂಗ್ ಅಂದರೆ ನೀವು ಹೇಳ್ಬಿಡ್ಬೋದು ಎಡಿಟಿಂಗ್ ಮಾಡೋದು ಏನು ಅಷ್ಟು ಕಷ್ಟನೋ ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಆ್ಯಂಡ್ ಕೆಲವರು ಕಷ್ಟ ಅಂತಲೂ ಹೇಳ್ತಾರೆ. ಎಡಿಟಿಂಗ್ ಮಾಡೋದು ಕಷ್ಟ ಇಲ್ಲ. ತುಂಬ ಜನ ಮಿಸ್ಟೇಕ್ ಏನು ಅಂದರೆ ಎಡಿಟಿಂಗ್ ಮಾಡೋದು ಕಷ್ಟ ಇಲ್ಲ, ಎಡಿಟ್ ಮಾಡೋದು ತುಂಬಾ ಈಸಿ. ನೀವು ಜಸ್ಟ್ ಕೀ ಫ್ರೇಮ್ಸ್ ನೀವು ಎಲ್ಲಿ ನೀವು ಚೇಂಜಸ್ ಮಾಡ್ತೀರಾ. ಬೇಸಿಕಲಿ ಇವಾಗ ನಂದು ಈ ಫ್ರೇಮ್ ಇದೆ ಅಲ್ವಾ, ಅದು ಲೆಫ್ಟಲ್ಲಿ ಹೋಗ್ಬೇಕಾ ರೈಟಲ್ಲಿ ಹೋಗ್ಬೇಕಾ, ಇದನ್ನು ಚೂಸ್ ಮಾಡೋಕ್ಕೊಂದು ಕೀ ಫ್ರೇಮ್ ಅಂತ ಇದೆ. ಆ ಕೀ ಫ್ರೇಮ್ ಮೂಮೆಂಟ್ನ ನೀವು ಚೂಸ್ ಮಾಡಿಬಿಟ್ರೆ ನೀವು ಅದರಲ್ಲಿ ನೀವು ಝೂಮ್ ಇನ್ ಮಾಡ್ಬೋದು, ಝೂಮ್ ಔಟ್ ಮಾಡ್ಬೋದು, ಲೆಫ್ಟ್ ಮಾಡ್ಬೋದು, ಅಪ್ ಮಾಡ್ಬೋದು, ಡೌನ್ ಮಾಡ್ಬೋದು.
ಮಾಡ್ಬೋದು. ಆ ಮೂಮೆಂಟ್ ಆಗಿಬಿಡುತ್ತೆ, ಅದಾದಮೇಲೆ ನೀವು ಅದನ್ನು ಪ್ರೊಸೆಸ್ ಮಾಡಿದಾಗ ಆ ಪಾರ್ಟ್ ಮಾತ್ರ ನೀವು ಯೂಸ್ ಮಾಡ್ಬೋದು. ಸೊ ದಟ್ ಈಸ್ ನಾಟ್ ಅನ್ ಡಿಫಿಕಲ್ಟ್ ಪಾರ್ಟ್. ಎಡಿಟಿಂಗ್ ಆ್ಯಕ್ಚುಲಿ ಈಸಿ. ದ ಪ್ರಾಬ್ಲಮ್ ಈಸ್ ಆ್ಯಕ್ಚುಲಿ ದ ಪ್ರೊಸೆಸಿಂಗ್ ಪಾರ್ಟು. ಪ್ರೊಸೆಸ್ ಮಾಡೋಕ್ಕೆ ಒಂದು ಟೈಮ್ ತೊಗೊಳುತ್ತೆ ತುಂಬಾ. ಸೊ ಪ್ರೊಸೆಸಿಂಗ್ ಈಸ್ ಒನ್ ಹಾರ್ಡ್ ಪಾರ್ಟು. ಸೆಕೆಂಡ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಫಾರ್ ಮೀ ಈಸ್ ದ ಫೈಲ್ ಸೈಜು. ಎಸ್, ಫೈಲ್ ಸೈಜು ನಿಮಗೆ ಗೊತ್ತಿರೋ ಪ್ರಕಾರ 360 ಡಿಗ್ರಿ ಕ್ಯಾಮ್ರಾದಲ್ಲಿ ತುಂಬ ದೊಡ್ಡದಾಗಿರುತ್ತೆ. ಬಿಕಾಸ್ ನೀವು 2K ಶೂಟ್ ಮಾಡಬೇಕಂತ ಇದ್ದೀರಾ ಅಂತ ಅನ್ಕೊಳ್ಳಿ ಎಕ್ಸಾಂಪಲು, ಅವಾಗಲೂ ನೀವು 5K ಶೂಟ್ ಮಾಡಬೇಕಾದ್ರೆ ಮಿನಿಮಮ್. ಬಿಕಾಸ್ ನಿಮಗೆ 5K ಶೂಟ್ ಮಾಡಿಲ್ಲ ಅಂದರೆ ನಿಮಗೆ ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ಅ ಗುಡ್ ಕ್ವಾಲಿಟಿ ಇಮೇಜು. ಸೊ ದ್ಯಾಟ್ ಈಸ್ ಅ ಪ್ರಾಬ್ಲಮ್ ನನ್ನ ಒಪಿನಿಯನಲ್ಲಿ. ಸೊ ಯು ನೀಡ್ ಟು ಶೂಟ್ ಇನ್ ಬಿಗರ್ ಇಮೇಜಸ್ ಸೈಜಸ್ಸು, ಆ್ಯಂಡ್ ಅದರಿಂದ ನನ್ನ ಪ್ರಕಾರ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಐ ಆಮ್ ಆ್ಯಕ್ಚುಲಿ ವೇಟಿಂಗ್ ಫ್ರಮ್ ದ ಸಾಫ್ಟ್ವೇರ್ ಎಂಡ್. ಆ್ಯಕ್ಚುಲಿ ಸಾಫ್ಟ್ವೇರ್ ಎಂಡಲ್ಲಿ ಸ್ವಲ್ಪ ಅಪ್ಗ್ರೇಡ್ಸ್ ಆಗಲಿ, ಸ್ವಲ್ಪ ಇನೋವೇಷನ್ಸ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಕೆಲವು ಐಡಿಯಾಸ್ ಕೊಟ್ಬಿಡ್ತೀನಿ 360 ಡಿಗ್ರಿ ಕ್ಯಾಮ್ರಾ ಮ್ಯಾನುಫ್ಯಾಕ್ಚರರ್ಸ್ಗೆ, ಈ ಥರ ನನಗೆ ಮಾಡಬೇಕು ಅಂತ. ಎಕ್ಸಾಂಪಲ್ ಕೊಡ್ತೀನಿ. ಫಸ್ಟ್ ಥಿಂಗು ವಾಟ್ ಐ ಫೀಲ್ ಈಸ್ ವಿಚ್ ವಿಲ್ ಮೇಕ್ ಅವರ್ ಲೈಫ್ ಈಸಿ ಈಸ್ ದ್ಯಾಟ್ ನಾವು ಡಿವೈಸಲ್ಲೇ ನಾವು ಎಡಿಟಿಂಗ್ ಮಾಡೋ ಥರ ಇದ್ದರೆ ದ್ಯಾಟ್ ವುಡ್ ಬಿ ಗ್ರೇಟ್. ಬಿಕಾಸ್ ಎಸ್, ನಾವು ಫೋನಲ್ಲಿ ಎಡಿಟ್ ಮಾಡ್ಬೋದು, ಆರ್ ನಾವು ಲ್ಯಾಪ್ಟಾಪಲ್ಲಿ ಎಡಿಟ್ ಮಾಡ್ಬೋದು, ಬಟ್ ನಮಗೆ ಅದು ದೊಡ್ಡ ಪೇಯ್ನ್. ಬಿಕಾಸ್ ವಿ ಹ್ಯಾವ್ ಟು ಎಕ್ಸ್ಪೋರ್ಟ್ ದ್ಯಾಟ್ ಟು ದ ಲ್ಯಾಪ್ಟಾಪು, ಅಥವಾ ನಾವು ಎಕ್ಸ್ಪೋರ್ಟ್ ಮಾಡಬೇಕಾದ ಫೈಲ್ನ ಟು ದ ಫೋನು. ಸೊ ದ್ಯಾಟ್ ಈಸ್ ಅ ಬಿಗ್ ಹ್ಯಾಸಲು. ಐ ನೋ ದೇರ್ ಈಸ್ ಸಿಸ್ಟಮ್ಸ್ ವೇರ್ ನೀವು ಕ್ಲೌಡಲ್ಲಿ ಸ್ಟೋರ್ ಮಾಡ್ಬೋದು, ಆಲ್ ದೋಸ್ ಥಿಂಗ್ಸ್ ಇದೆ. ಬಟ್ ಸ್ಟಿಲ್ ನನ್ನ ಪ್ರಕಾರ ಫಾರ್ ಅ ಕಾಮನ್ ಮ್ಯಾನ್ ಅದು ತುಂಬ ಹ್ಯಾಸಲ್ ಅಂತ ಫೀಲ್ ಆಗುತ್ತೆ. ಸೊ ಡಿವೈಸಲ್ಲೇ ಎಡಿಟ್ ಮಾಡೋ ಫಂಕ್ಷನ್ ಕೊಟ್ಬಿಟ್ರೆ ನನ್ನ ಪ್ರಕಾರ ಅದು ಫೈಲ್ ಸೈಜ್ ತುಂಬ ಕಮ್ಮಿ ಆಗುತ್ತೆ. ಆ್ಯಂಡ್ ಎಡಿಟೆಡ್ ಫೈಲ್ನ ನಾವು ಫೋನಲ್ಲಿ ಅಥವಾ ನಾವು ಲ್ಯಾಪ್ಟಾಪಲ್ಲಿ ಹಾಕಿದಾಗ ಐ ಥಿಂಕ್ ಇಟ್ ಈಸ್ ಈಸಿಯರ್ ದೆನ್ ಲೇಟರ್ ಆನ್ ಟು ಎಡಿಟು. ಬೇಸಿಕಲಿ ಆಲ್ರೆಡಿ ಎಡಿಟ್ ಆಗಿರುತ್ತೆ, ಜಸ್ಟ್ ನಾವು ದಟ್ ಕಲರ್ ಗ್ರೇಡಿಂಗ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸು, ನಾವು ಏನು ಪಾರ್ಟ್ ನಮ್ಗೆ ಬೇಕು ಅದನ್ನೆಲ್ಲ ಚೂಸ್ ಮಾಡಿಬಿಟ್ಟು ವಿ ಕ್ಯಾನ್ ಯೂಸ್ ದಟ್ ಇನ್ ದ ಕಂಟೆಂಟು. ಸೊ ದ್ಯಾಟ್ ಇಸ್ ವಾಟ್ ಐ ಫೀಲು. ಸೆಕೆಂಡ್ ಏನು ಆಸ್ಪೆಕ್ಟ್ ನನಗೆ ಐ ಕೈಂಡ್ ಆಫ್ ಫೀಲ್ ದಟ್ ಇದನ್ನು ಯೂಸ್ ಮಾಡ್ಬೋದು ಈಸ್ ದ್ಯಾಟ್ ನಾವು ಮೆನಿ ಟೈಮ್, ಫಾರ್ ಎಕ್ಸಾಂಪಲ್ ನಾನು ಕೊಟ್ಟೆ ನೋಡಿ, ಮೋಟೋ ವ್ಲಾಗಿಂಗ್ ಮಾಡಬೇಕಾದ್ರೆ ವಿ ಮೈಟ್ ನಾಟ್ ಯೂಸ್ ದ ಎಂಟೈರ್ ಫುಟೇಜು. ನಾವು ಎಂಟೈರ್ ಫುಟೇಜ್ನ ನಾವು ಮೋಸ್ಟ್ ಪ್ರಾಬಲಿ ಯೂಸ್ ಮಾಡಲ್ಲ. ಎಕ್ಸಾಂಪಲ್ ಕೊಡ್ತೀನಿ, ನಾನು ಮೋಟೋ ವ್ಲಾಗಿಂಗ್ ಹೇಳಿದೆ ನೋಡಿ ಸಿನಾರಿಯೋ. ಸೊ ಅಲ್ಲಿ ನಾನು ಮುಂದ್ಗಡೆ ಶೂಟ್ ಮಾಡ್ತಾ ಇದ್ದೀನಿ, ಲೆಫ್ಟ್ ಸೈಡ್ ಶೂಟ್ ಮಾಡ್ತೀನಿ, ರೈಟ್ ಸೈಡ್ ಶೂಟ್ ಮಾಡ್ತೀನಿ. ವೆನ್ ಐ ಆಮ್ ಮೌಂಟಿಂಗ್ ಇಟ್ ಆನ್ ದ ಹೆಲ್ಮೆಟ್ಟು. ನಾನು ಹಿಂದ್ಗಡೆ ಅಂತೂ ಶೂಟ್ ಮಾಡಲ್ಲ, ಮೇಲ್ಗಡೆನೂ ಐ ಥಿಂಕ್ ಅಪರೂಪಕ್ಕೆ ಶೂಟ್ ಮಾಡ್ತೀನಿ. ಐ ಮೀನ್ ಇಫ್ ಐ ವಾಂಟ್ ಟು ನಾನು ಶೂಟ್ ಮಾಡ್ಬೋದು, ಅಲ್ಲಿ ಕೆಳಗಡೆ ನಾನು ಶೂಟ್ ಮಾಡ್ತಾ ಇರ್ಬೋದು. ಸೊ ಟು ಸೇವ್ ದ ಫೈಲ್ ಸೈಜ್ನ ರೆಡ್ಯೂಸ್ ಮಾಡೋಕ್ಕೆ ಏನು ಮಾಡ್ಬೋದು ಅಂದರೆ, ನಾನು ಫಾರ್ ಎಕ್ಸಾಂಪಲ್ ಈವನ್ ನಾನು ಹೇಳಿದೆ ನೋಡಿ, ಸಿಂಗಲ್ ಲೆನ್ಸ್ ಮೋಡಲ್ ನಾನು ಯೂಸ್ ಮಾಡ್ತೀನಿ ಇನ್ ದ ವ್ಲಾಗಿಂಗ್ ಪಾಯಿಂಟ್. ಸೊ ಮುಂದ್ಗಡೆ ಹಿಂದ್ಗಡೆ ಮಾತ್ರ ಬೇಕಿತ್ತು. ಸೊ ಆ ಥರ ಇದೆ, ನಂಗೆ ಮುಂದ್ಗಡೆ ಹಿಂದ್ಗಡೆ ಮಾತ್ರ ಬೇಕು, ನನಗೆ ಮೇಲ್ಗಡೆ ಬೇಡ, ಲೆಫ್ಟ್ ಬೇಡ, ರೈಟ್ ಬೇಡ. ಸೊ ಅವಾಗ ಬರೀ ಮುಂದ್ಗಡೆ ಹಿಂದ್ಗಡೆ ಮಾತ್ರ ನಾನು ಕ್ಯಾಪ್ಚರ್ ಮಾಡೋ ಥರ ಇರಬೇಕು ನನ್ನ ಒಪಿನಿಯಲ್ಲಿ. ಸೊ ಐ ಶುಡ್ ಡಿಸೈಡ್ ವೇರ್ ಐ ವಾಂಟ್ ಟು ಕ್ಯಾಪ್ಚರ್, ಜಸ್ಟ್ ದ ಫ್ರಂಟ್ ಎಂಡು, ಜಸ್ಟ್ ದ ಬ್ಯಾಕ್ ಎಂಡು, ಜಸ್ಟ್ ದ ಲೆಫ್ಟ್ ಎಂಡು. ಸೊ ಅದನ್ನು ಅದರದ್ದು ಫ್ರೇಮ್ ಏನು ಅಂತ ನಾನು ಚೂಸ್ ಮಾಡಿಬಿಟ್ಟು ಅಷ್ಟೇ ಶೂಟ್ ಮಾಡೋ ಥರ ಮಾಡಿದ್ರೆ ದ್ಯಾಟ್ ವುಡ್ ಬಿ ಗ್ರೇಟ್ ನನ್ನ ಒಪಿನಿಯಲ್ಲಿ. ಎಸ್, ನಾನು ಸ್ವಲ್ಪ ಫುಟೇಜಸ್ ಮಿಸ್ ಮಾಡ್ಬೋದು ನಾನು ಮೇ ಬಿ, ಬಟ್ ದ ಅಡ್ವಾಂಟೇಜಸ್ ನಂದು ಓವರ್ ಆಲ್ ಫೈಲ್ ಸೈಜ್ ಕಮ್ಮಿ ಆಗುತ್ತೆ. ಸೊ ದ್ಯಾಟ್ ಈಸ್ ಒನ್ ಅಡ್ವಾಂಟೇಜ್ ಅಂತ ನನಗನ್ಸುತ್ತೆ. ಇನ್ನೊಂದು ಏನು ಮಾಡ್ಬೋದು ಅಂದರೆ, ಅದೇ ಸೇಮ್ ಐಡಿಯಾದಲ್ಲಿ ನಾನು ನಂದು ಮೇನ್ ಫ್ರೇಮ್ನ ಯೂಸ್ ಮಾಡ್ಬೋದು. ಅಂದರೆ ನನಗೆ ಮುಂದ್ಗಡೆ ಫ್ರೇಮ್ ಇಸ್ ದ ಮೇನ್ ಫ್ರೇಮು, ನನಗೆ ಲೆಫ್ಟು ರೈಟಲ್ಲಿ ನಂದು ಇಮೇಜ್ ಸೈಜಸ್ ಕಮ್ಮಿ ಇರಲಿ ಅಂತ. ಸೊ ಇದರಿಂದ ಏನು ಅಡ್ವಾಂಟೇಜ್ ಆಗುತ್ತೆ ಅಂದರೆ, ಮೆಜಾರಿಟಿ ಆಫ್ ದ ಟೈಮ್ಸ್ ನಾವು ಏನು ಮಾಡ್ತೀವಿ ಅಂದರೆ, ಶೂಟ್ ಮಾಡಬೇಕಂದ್ರೆ ಮೆಜಾರಿಟಿ ಪೀಪಲ್ಲು ಒಂದೇ ನಾವು ಫ್ರೇಮಲ್ಲಿ ನಾವು 360 ಡಿಗ್ರಿ ಕ್ಯಾಮ್ರಾದು ಕಟ್ ಮಾಡ್ತೀವಿ ಅದು ಫ್ರೇಮ್ನ. ಬಟ್ ಬಾಕಿ ಫ್ರೇಮ್ಸ್ನ ನಾವು ಅಪರೂಪಕ್ಕೆ ಯೂಸ್ ಮಾಡ್ತಾ ಇರ್ತೀವಿ ವೆನ್ ವಿ ವಾಂಟ್ ಟು ಸಿ ಸಮಥಿಂಗ್ ಇಲ್ಲಿ ಬ್ಯೂಟಿಫುಲ್. ಮೇ ಬಿ ಅಲ್ಲೊಂದು ಬೀಚ್ ಇದೆ, ಅವಾಗ ಮಾತ್ರ ಯೂಸ್ ಮಾಡ್ತೀವಿ. ಬೀಚ್ ಹೋದ್ಮೇಲೆ ಅದನ್ನ ಯೂಸೇ ಮಾಡಲ್ಲ, ಬರೀ ಮುಂದ್ಗಡೆ ಫ್ರೇಮ್ ಮಾತ್ರ ಯೂಸ್ ಮಾಡ್ತಾ ಇರ್ತೀವಿ. ಸೊ ಆ ಸಿನಾರಿಯೋ ನೀವು ನೋಡೋದಾದರೆ ಐ ಥಿಂಕ್ ಐ ಡೋಂಟ್ ನೀಡ್ ಆ್ಯಕ್ಚುಲಿ ಆಲ್ ದ ಟೈಮ್ ದಟ್ ಒಳ್ಳೆ ಕ್ವಾಲಿಟಿ ನನಗೆ ಇಮೇಜ್ ಬೇಕಾಗಿಲ್ಲ. ಸೊ ಅಲ್ಲಿ ಕ್ವಾಲಿಟಿ ಆಫ್ ದ ಇಮೇಜ್ನ ರೆಡ್ಯೂಸ್ ಮಾಡೋ ಥರ ನಮಗೆ ಫೆಸಿಲಿಟಿ ಇದ್ದರೆ, ವೇರ್ ಐ ಕ್ಯಾನ್ ಚೂಸ್ ದ ಫ್ರೇಮ್, ಒಂದು ಚೂಸ್ ದ ಫ್ರೇಮ್ ಇರಬೇಕು, ಇನ್ನೊಂದು ಚೂಸ್ ದ ಫ್ರೇಮ್ ವಿಚ್ ವೇರ್ ಐ ವಾಂಟ್ ಹೈಯರ್ ಕ್ವಾಲಿಟೀಸ್. ಆ್ಯಂಡ್ ಮುಂದ್ಗಡೆ ಫ್ರೇಮೋ ಇಲ್ಲ ಹಿಂದ್ಗಡೆ ಫ್ರೇಮ್ದು ಕ್ವಾಲಿಟಿ ತುಂಬ ಚೆನ್ನಾಗಿರಬೇಕು, ಬಾಕಿ ಕ್ವಾಲಿಟಿ ನನಗೆ ಆವ್ರೇಜ್ ಆಗಿದ್ದರೆ ಸಾಕು. ಆ ಥರ ನಮಗೆ ಏನಾದರೂ ಸಾಫ್ಟ್ವೇರ್ ಅವೈಲೇಬಲ್ ಇದ್ದರೆ ನನ್ನ ಒಪಿನಿಯನ್ಲಿ ದ್ಯಾಟ್ ವುಡ್ ಬಿ ಗ್ರೇಟು. ಸೊ ಈ ಥರ ಎಲ್ಲ ಡಿಫ್ರೆಂಟ್ ಐಡಿಯಾಸ್ ಕೊಡ್ತಾ ಇದ್ದೀನಿ. ಬೇಸಿಕಲಿ ನನ್ನ ಇಶ್ಯೂ ಏನಂದರೆ ವಿತ್ ದ 360 ಡಿಗ್ರಿ ಕ್ಯಾಮ್ರಾಸು, ದ ಪ್ರೊಸೆಸಿಂಗ್ ಪಾರ್ಟು ಆ್ಯಂಡ್ ದ ಇಮೇಜ್ ಸ್ಪೇಸು. ಸೊ ಅದು ಈಸ್ ಔಟ್ ಮಾಡಿಬಿಟ್ರೆ ನನ್ನ ಪ್ರಕಾರ ತುಂಬ ಈಸಿ ಆಗುತ್ತೆ. ಸೊ ನಾನು ಸ್ವಲ್ಪ ಐಡಿಯಾಸ್ ಕೊಟ್ಟಿದ್ದೀನಿ 360 ಡಿಗ್ರಿ ಕ್ಯಾಮ್ರಾಸ್ ಅವ್ರಿಗೆ. ಹೋಪ್ಫುಲಿ ಅವರು ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಮೇ ಬಿ ನಾನು ಕನ್ಸಿಡರ್ ಮಾಡ್ಬೋದು. ಬಟ್ ಆ್ಯಸ್ ಆಫ್ ನೌ ನನ್ನ ಒಪಿನಿಯನ್ಲಿ ಐ ಡೋಂಟ್ ಹ್ಯಾವ್ ಪ್ರಾಬ್ಲಮ್ ವಿತ್ ಇಮೇಜ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಿಜ ಹೇಳಬೇಕಂದ್ರೆ ಸ್ಟೆಬಿಲಿಟಿ ಅಂತೂ ಸೂಪರ್ ಆಗಿದೆ. ಈವನ್ ಆ್ಯಕ್ಷನ್ ಕ್ಯಾಮ್ರಾಗಿಂತ ಬೆಟರ್ ಸ್ಟೆಬಿಲಿಟಿ ನಾನು ನೋಡ್ತಾ ಇದ್ದೀನಿ 360 ಡಿಗ್ರಿ ಕ್ಯಾಮ್ರಾದಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ದ ಪ್ರಾಬ್ಲಮ್ ಈಸ್ ಎಡಿಟಿಂಗ್ ಪ್ರೊಸೆಸಿಂಗ್ ಕೈಂಡ್ ಆಫ್ ಪಾರ್ಟ್ ನನಗೆ ಪ್ರಾಬ್ಲಮ್ ಆಗಿದೆ. ಸೊ ಐ ಆಮ್ ವೇಟಿಂಗ್ ಫಾರ್ ಅ ಸಾಫ್ಟ್ವೇರ್ ಅಪ್ಡೇಟು, ನಾಟ್ ದ ಹಾರ್ಡ್ವೇರ್ ಅಪ್ಡೇಟು. ಹಾರ್ಡ್ವೇರ್ ಅಷ್ಟೇ ಸಾಕು ನನಗೆ. ಸಾಫ್ಟ್ವೇರ್ ಆಸ್ಪೆಕ್ಟಲ್ಲಿ ಇನ್ನೂ ಸ್ವಲ್ಪ ರೆವಲ್ಯೂಷನ್ ಮಾಡಿ, ಎಸ್ಪೆಷಲಿ DJI ಐ ಥಿಂಕ್ ದೇ ಹ್ಯಾವ್ ಟು ವರ್ಕ್ ಅ ಲಾಟ್. ಆಲ್ಸೋ ಅವರು ರಿಪ್ಲೇಸಬಲ್ ಲೆನ್ಸಸ್ಸು ತರಬೇಕು ಅವರು. ಸೊ ಐಮ್ ವೇಟಿಂಗ್ ಫಾರ್ DJI ಮೇನ್ಲಿ ಬಿಕಾಸ್ ನನಗೆ DJI ಇಕೋಸಿಸ್ಟಮ್ ಇಷ್ಟ. ಸೊ ಮೇ ಬಿ ದ ಸೆಕೆಂಡ್ ವರ್ಷನ್ಗೆ ವೇಟ್ ಮಾಡ್ತಾ ಇದ್ದೀನಿ, ಆರ್ ಮೇ ಬಿ ದ ಪ್ರೋ ವರ್ಷನ್ ಆರ್ ವಾಟ್ ಎವರ್ ವೇರ್ ಎಡಿಟಿಂಗ್ ಸಾಫ್ಟ್ವೇರ್ ಎಡಿಟಿಂಗ್ ಪಾರ್ಟ್ ಸ್ವಲ್ಪ ಇಂಪ್ರೂವೈಸ್ ಮಾಡಿರ್ತಾರೆ. ಆರ್ X5 ಆಲ್ಸೋ ಐ ಥಿಂಕ್ ಅವರಂತೂ ಡೆಫಿನೆಟ್ಲಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಎಡಿಟಿಂಗ್ ಪಾರ್ಟು. ಸೊ ಅವಾಗ ನಾನು ತಗೊಳ್ಳೋ ಪ್ಲ್ಯಾನ್ ಇದೆ ನನಗೆ ಪರ್ಸ್ನಲಿ. ಬಟ್ ಫಾರ್ ಎವ್ರಿಬಡಿ ಎಲ್ಸು ನಾನು ನಿಮಗೆ ಹೇಳ್ಬಿಟ್ಟಿದ್ದೀನಿ. ಇನ್ ಕೇಸ್ ಇವಾಗ ಸದ್ಯಕ್ಕೆ ನಿಮ್ಮ ಹತ್ರ ವಾಟ್ ಎವರ್ ಇವಾಗ ಏನಿದೆ ಅದನ್ನು ಯೂಸ್ ಮಾಡಬೇಕಲ್ವಾ. ಸೊ ಈ ಐಡಿಯಾಸ್ ಕೊಟ್ಟಿದ್ದೀನಿ ಯಾವ ಥರ ನೀವು ಯೂಸ್ ಮಾಡ್ಬೋದು ನಿಮ್ಮ 360 ಡಿಗ್ರಿ ಕ್ಯಾಮ್ರಾನ ಅಂತ. ಸೊ ಹೋಪ್ಫುಲಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಸೊ ನಿಮ್ಗೆ ಏನಾದರೂ ಬೇರೆ ಸಜೆಷನ್ ಇದೆ ಹೌ ಟು ಯೂಸ್ ಅ 360 ಡಿಗ್ರಿ ಕ್ಯಾಮ್ರಾ ಅಂದರೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ
ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯೇಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಹಾಗೂ ಈ ಥರ ಕ್ಯಾಮರಾಸ್ ರಿಗಾರ್ಡಿಂಗು ಮಾಡಲೇಬೇಕು, ಬಿಕಾಸ್ ನಾವು ಶೂಟ್ ಯಾವುದ್ರಲ್ಲಿ ಮಾಡೋದಪ್ಪ, ಮೋಟರ್ಸೈಕಲ್, ಕಾರ್ ಆ್ಯಂಡ್ ಸೈಕಲ್ನ. ಸೊ ಡೆಫಿನೆಟ್ಲಿ ಅದ್ರ ಬಗ್ಗೆ ಮಾತಾಡಲೇಬೇಕು. ಸೊ ಥ್ಯಾಂಕ್ ಯು ವೆರಿ ಮಚ್.